ಶಾಕ್ ಶಾಕ್ ಶಾಕ್. ಏನೇ ಹೋರಾಟ ಮಾಡಿದ್ರು ಮೀಸಲಾತಿ ಕೊಡಲ್ವಾ ಸಿದ್ದು? ಸರ್ಕಾರದ ದಿಟ್ಟ ತೀರ್ಮಾನ, ಹೋರಾಟಗಾರರಿಗೆ ಆಘಾತ ಉಂಟಾಗಿದೆ. 2A ಮೀಸಲಾತಿ ಕೊಡಲು ಸಾಧ್ಯ ಇಲ್ಲ ಅಂದ್ರ ಸಿಎಂ. ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ರ ಹಿಂಟ್. ಹೋರಾಟಗಳಿಗೆ ಮಣಿಯದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯ ಒತ್ತಡ ತಂತ್ರಗಳಿಗೂ ಡೋಂಟ್ ಕೇರ್ ಎಂದ್ರ ಸಿಎಂ ಸಿದ್ದು. ಪರಿಷತ್ನಲ್ಲಿ ಪರೋಕ್ಷ ಸಂದೇಶ ರವಾನಿಸಿದ ಸಿಎಂ ಸಿದ್ದರಾಮಯ್ಯ. ಪಂಚಮಸಾಲಿ ಮೀಸಲಾತಿ ಸಾಧ್ಯವಿಲ್ಲ ಅಂತ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ 2002ರಲ್ಲಿ ಮೀಸಲಾತಿ ವಿಂಗಡಣೆಯಾಗಿದೆ. ಆಗ ಯಾಕೆ ಮೀಸಲಾತಿ ಬೇಕು ಎಂದು ಒತ್ತಡ ಹಾಕಲಿಲ್ಲ. ಬಿಜೆಪಿ ಅಫಿಡವಿಟ್ ಮೂಲಕವೇ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ರಾಜ್ಯ ಪಂಚಮಸಾಲಿ ಸಮುದಾಯಕ್ಕೆ ಶಾಕ್ ನೀಡಿದ ಸಿಎಂ ಸಿದ್ದು. ಸರ್ಕಾರದ ದಿಟ್ಟ ತೀರ್ಮಾನ, ಹೋರಾಟಗಾರರಿಗೆ ಆಘಾತ ಉಂಟಾಗಿದೆ. ಏನೇ ಹೋರಾಟ ಮಾಡಿದ್ರು ಸಿಎಂ ಸಿದ್ದು ಮೀಸಲಾತಿ ಕೊಡಲ್ವಾ? 2A ಮೀಸಲಾತಿ ಕೊಡಲು ಸಾಧ್ಯ ಇಲ್ಲ ಅಂದ್ರ ಸಿಎಂ ಸಿದ್ದು. ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ರ ಹಿಂಟ್. ಹೋರಾಟಗಳಿಗೆ ಮಣಿಯದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯ ಒತ್ತಡ ತಂತ್ರಗಳಿಗೂ ಡೋಂಟ್ ಕೇರ್ ಎಂದ್ರ ಸಿಎಂ ಸಿದ್ದು. ಪರಿಷತ್ನಲ್ಲಿ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಸಾಧ್ಯವಿಲ್ಲ ಅಂತ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ 2002ರಲ್ಲಿ ಮೀಸಲಾತಿ ವಿಂಗಡಣೆಯಾಗಿದೆ. ಆಗ ಯಾಕೆ ಮೀಸಲಾತಿ ಬೇಕು ಎಂದು ಒತ್ತಡ ಹಾಕಲಿಲ್ಲ. ಬಿಜೆಪಿ ಅಫಿಡವಿಟ್ ಮೂಲಕವೇ ಸಿಎಂ ಸಿದ್ದು ತಿರುಗೇಟು ನೀಡಿದ್ದಾರೆ. ನಿನ್ನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮುದಾಯ ರೊಚ್ಚಿಗೆದ್ದಿತ್ತು. ಪಂಚಮಸಾಲಿ ಹೋರಾಟಗಾರರ ಮೇಲೆ ಹಲ್ಲೆಗೆ ಆಕ್ರೋಶ ವ್ಯಕ್ತಪಡಿಸಿತ್ತು. ಮೀಸಲಾತಿಗೆ ಆಗ್ರಹಿಸಿದ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದ ಪೊಲೀಸರು. ಲಾಠಿ ಚಾರ್ಜ್ ಹಲ್ಲೆ ಖಂಡಿಸಿ ಈಗ ಬಿಜೆಪಿ ಬೃಹತ್ ಪ್ರತಿಭಟನೆ ಕೈಗೊಂಡಿತ್ತು. ಲಾಠಿ ಚಾರ್ಜ್ ಹಲ್ಲೆ ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ಕೈಗೊಳ್ಳುವುದಾಗಿ ವಾರ್ನಿಂಗ್ ನೀಡಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆ ಬಂದಿತ್ತು. ಮೀಸಲಾತಿ ಕೇಳಿದ್ರೆ ಲಾಠಿ ಏಟು ಕೊಟ್ಟಿದ್ದೀರಿ ಎಂದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತ್ತು. ರಾಜ್ಯದ ವಿವಿಧೆಡೆಯೂ ಪಂಚಮಸಾಲಿ ಸಮುದಾಯದಿಂದ ಪ್ರತಿಭಟನೆಗೆ ಕರೆ ಬಂದಿತ್ತು. ಪಂಚಮಸಾಲಿ ಸಮುದಾಯದ ಪ್ರತಿಭಟನೆಗೆ ಬಿಜೆಪಿ ಬೆಂಬಲಿಸಿದ್ದು, ರಾಜಕೀಯ ಸ್ವರೂಪ ಪಡೆದ ಪಂಚಮಸಾಲಿ ಮೀಸಲಾತಿ ಹೋರಾಟ. ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಯಾವುದೇ ರೀತಿಯಲ್ಲಿ ಸ್ಪಷ್ಟನೆ ನೀಡಿರಲಿಲ್ಲ. ಕುತೂಹಲ ಮೂಡಿಸಿತ್ತು ಕಾಂಗ್ರೆಸ್ ಶಾಸಕರ ನಡೆ. ಇದರ ಮಧ್ಯೆ ಈಗ ಮೌನ ಮುರಿದಿದ್ದಾರೆ ಸಿಎಂ ಸಿದ್ದು. ಪಂಚಮಸಾಲಿ ಸಮುದಾಯಕ್ಕೆ ಶಾಕ್ ನೀಡಿದ್ದಾರೆ. ಏನೇ ಹೋರಾಟ ಮಾಡಿದ್ರು ಮೀಸಲಾತಿ ಕೊಡಲ್ವಾ ಹಾಗಾದ್ರೆ ಸಿದ್ದು? ಸರ್ಕಾರದ ದಿಟ್ಟ ತೀರ್ಮಾನ ಇದೇನಾ? ಹೋರಾಟಗಾರರಿಗೆ ಆಘಾತ ಉಂಟು ಮಾಡಿದ್ದಾರೆ. 2A ಮೀಸಲಾತಿ ಕೊಡಲು ಸಾಧ್ಯ ಇಲ್ಲ ಅಂದ್ರ ಸಿಎಂ ಸಿದ್ದು. ಈಗಾಗಲೇ ಪಂಚಮಸಾಲಿ ಸಮುದಾಯದವರು ಬೃಹತ್ ಪ್ರತಿಭಟನೆಗಳನ್ನ ಕರ್ನಾಟಕದಾದ್ಯಂತ ಮಾಡುತ್ತಿದ್ದು, 2A ಮೀಸಲಾತಿ ಕೊಟ್ರೆ ಸರಿ ಎಂದು ವಾರ್ನಿಂಗ್ ಇಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ರ ಹಿಂಟ್. ಆದರೆ ಯಾವುದೇ ಹೋರಾಟಗಳಿಗೆ ಮಣಿಯದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯ ಒತ್ತಡ ತಂತ್ರಗಳಿಗೂ ಡೋಂಟ್ ಕೇರ್ ಎಂದ್ರ ಪರಿಷತ್ನಲ್ಲಿ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ಸಿಎಂ ಸಿದ್ದು. ಪಂಚಮಸಾಲಿ ಮೀಸಲಾತಿ ಸಾಧ್ಯವಿಲ್ಲ ಅಂತ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ 2002ರಲ್ಲಿ ಮೀಸಲಾತಿ ವಿಂಗಡಣೆಯಾಗಿದೆ. ಆಗ ಯಾಕೆ ಮೀಸಲಾತಿ ಬೇಕು ಎಂದು ಒತ್ತಡ ಹಾಕಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಬಿಜೆಪಿ ಅಫಿಡವಿಟ್ ಮೂಲಕವೇ ಸಿಎಂ ಸಿದ್ದು ತಿರುಗೇಟು ನೀಡಿದ್ದಾರೆ. ನಾನು ಮಾಡಿದ್ದ ಆಗ ಪಂಚಮಶಾಲಿಗಳು, ಆ ಸಮುದಾಯದವರು, ನನಗೆಲ್ಲ ಜಾತಿಗಳ ಬಗ್ಗೆ ಗೌರವ ಇದೆ. ಪಂಚಮಶಾಲಿಗಳಿರ್ಬೋದು, ಒಕ್ಕಲಿಗರಿರ್ಬೋದು, ಇನ್ಯಾರ ಇರ್ಬೋದು, ಎಲ್ಲರ ಮೇಲೂ ಗೌರವ ಇದೆ. ಕಾಂಗ್ರೆಸ್ ಸರ್ಕಾರ ಅದು. ಕಾಂಗ್ರೆಸ್ ಸರ್ಕಾರ ಆಯ್ತಪ್ಪ. ನೀವೇನ್ ಮಾಡ್ತಿದ್ರಿ? ನೀವೇನ್ರಿ ಮಾಡಿದ್ರಿ? ಕಾಂಗ್ರೆಸ್ ಸರ್ಕಾರ ಇದ್ರು ಅದ್ರ ಕ್ವಶನ್ ಮಾಡಿದ್ರ? ಅಲ್ಲಿ ಕ್ವಶನ್ ಮಾಡಿದ್ರೇನ್ರಿ ನೀವು? ಕಾಂಗ್ರೆಸ್ ಸರ್ಕಾರ ಮಾಡಿತು, ಓಕೆ, ಇನ್ ದೇರ್ ವಿಸ್ಡಮ್ ಅವ್ರು ಮಾಡಿದ್ರು. ನೀವೇನ್ ಮಾಡಿದ್ರಿ? ಮದ್ದಿನೇನಿ ಕೇಳಿ ಮದ್ದಿನೇನಿ ಇದ್ದಾಗ ಯಾರು ನೀತವ್ರು? ಅವ್ರು ಹೇಳಿದ್ದ ರೆಫರೆನ್ಸ್ ತಗೊಂಡು ಹೇಳ್ತಾ ಇದ್ದೀರಾ ಅಂತ? ಇಲ್ಲ ಮದ್ದಿನೇನಿ 2002ರಲ್ಲಿ ಆಗಿರೋದನ್ನ ನಾವು ಬದಲಾಯಿಸಲ್ಲ ಅಂತ ಅಫಿಡವಿಟ್ ಹಾಕ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಐ ರೆಸ್ಪೆಕ್ಟ್ಫುಲಿ ಸಬ್ಮಿಟ್. ಬೇಡವಾ? ಅರ್ಥ ಆಯ್ತಾ? ಆಮೇಲೆ
27/3/2023 ಏನ್ ಮಾಡಿದ್ರು ಅಂತಂದ್ರೆ ಇಂಡಿಯನ್ ಸರ್ಕಾರ 3B ನಲ್ಲಿ ಇದ್ದದನ್ನ ತೆಗೆದು 2D ಮಾಡಿದ್ರು. 3B ನಲ್ಲಿ ಇದ್ದದನ್ನ 3B ಇದ್ದದನ್ನ 2D ಮಾಡಿದ್ರು. 3A ನಲ್ಲಿ ಇದ್ದದನ್ನ C ಮಾಡಿದ್ರು. 2C ಮಾಡಿದ್ರು. ಅದು ಯಾವ ಕಾನ್ಸ್ಟಿಟ್ಯೂಷನ್ ನನಗಂತೂ ಗೊತ್ತಿಲ್ಲ. ಆಮೇಲೆ ಮನೆ ಅಧ್ಯಕ್ಷರೇ